ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಹೇಗಿದ್ದೀರಿ ನೀವೆಲ್ಲರೂ ಈ ನ್ಯೂ ಇಯರಲ್ಲಿ ಹ್ಯಾಪಿ ಆ್ಯಂಡ್ ಹೆಲ್ತಿ ಆಗಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇನ್ನೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ನಡೀತಿದೆ. ಸೊ ಹಾಗಾಗಿ ನಾವಿನ್ನೂ ರಿಲ್ಯಾಕ್ಸ್ಡ್ ಹಾಲಿಡೇ ಮೋಡಲ್ಲೇ ಇದ್ದೀವಿ. ಆರಾಮಾಗಿ ಎದ್ದೇಳ್ತೀವಿ ಬೆಳಿಗ್ಗೆ, ದಡಬಡ ಅನ್ನುವಂಥ ಅರ್ಜೆಂಟ್ ರಶ್ ಏನೂ ಇಲ್ಲ. ರಿಲ್ಯಾಕ್ಸ್ಡ್ ಮಾರ್ನಿಂಗ್ಸ್, ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿ, ಲಂಚ್ ಕೂಡ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್ ಬಿಕಾಸ್ ಈಗ ಆಸ್ಟ್ರೇಲಿಯಾದಲ್ಲಿ ಸಮ್ಮರ್ ಆ್ಯಂಡ್ ದ ಹೀಟ್ ಕ್ಯಾನ್ ಬಿ ಪ್ರಿಟಿ ಎಕ್ಸಾಸ್ಟಿಂಗ್. ಸೊ ಅಡುಗೆ ಅಂತ ಆ್ಯಕ್ಚುಲ್ ಇಲಾಬ್ರೇಟ್ ಕುಕ್ ಮಾಡೋದೆಲ್ಲ ನಾನು ಡಿನ್ನರ್ಗೆನೇ ಇಟ್ಕೊಳ್ತೀನಿ. ಸೊ ದ್ಯಾಟ್ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಮೇಲೆ ಮಕ್ಕಳು, ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ರಿಲ್ಯಾಕ್ಸ್ಡ್ ಆಗಿ ವಿ ಕ್ಯಾನ್ ಎಂಜಾಯ್ ಅವರ್ ಮೀಲ್ ಅಂತ. ಇನ್ನು 2 ವಾರದಲ್ಲಿ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಇದ್ದಿದ್ದೇ ಅಲ್ವಾ ಎವ್ರಿ ಡೇ ರೂಟೀನ್, ಮಕ್ಕಳ ಲಂಚ್ ಬಾಕ್ಸಸ್, ನಮ್ಮ ಕೆಲಸಗಳು, ಅವ್ರ ಕೆಲಸಗಳು ಅಂತ ಇಟ್ ಗೆಟ್ಸ್ ವೆರಿ ಬ್ಯುಸಿ. ಸೊ ವೈಲ್ ಇಟ್ ಲಾಸ್ಟ್ಸ್ ವಿ ವಾಂಟೆಡ್ ಟು ಮೇಕ್ ದ ಮೋಸ್ಟ್ ಆಫ್ ದೀಸ್ ಹಾಲಿಡೇಸ್. ಸೊ ಹಾಗಾಗಿ ವಿ ಆರ್ ಕೀಪಿಂಗ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಟ್ರೈಂಗ್ ಟು ಟೇಕ್ ಇಟ್ ವೆರಿ ಈಸಿ. ಇವತ್ತಿನ ಡಿನ್ನರ್ಗೆ ನಾನು ಈಗಲೇ ಸ್ವಲ್ಪ ಪ್ರೆಪ್ ವರ್ಕ್ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಮಾಡ್ತಿದ್ದೀನಿ ಅಂತ ನೋಡೋಣವಾ, ಬನ್ನಿ. ಬಟ್ ಡಿನ್ನರ್ ಪ್ರೆಪ್ಗಿಂತನೂ ಮುಂಚೆ ನಾನು ಇವತ್ತಿನ ಲಂಚ್ನ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ನಥಿಂಗ್ ಇಲಾಬ್ರೇಟ್, ನೋ ಕುಕಿಂಗ್, ಸಮಥಿಂಗ್ ವೆರಿ ಈಸಿ ಪೀಸಿ, ಶಾರ್ಟ್ ಕಟ್ ಆಗಿ ಆಗೋವಂಥದ್ದು, ಬಟ್ ಆ್ಯಸ್ ಹೆಲ್ತಿ ಆ್ಯಂಡ್ ಹೋಲ್ಸಮ್ ಆ್ಯಸ್ ಪಾಸಿಬಲ್. ಸೊ ಈಗ ನಾನಿಲ್ಲಿ ಸ್ವಲ್ಪ ಕ್ರೀಮ್ ಚೀಸ್ ತೊಗೊಂಡಿದ್ದೀನಿ. ಅದಕ್ಕೆ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್, ಡಿಲ್ ಫ್ಲೇಕ್ಸ್ ಆ್ಯಂಡ್ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಪ್ಲೇನ್ ಕ್ರೀಮ್ ಚೀಸ್ ತೊಗೊಂಡಿರೋದ್ರಿಂದ ಐ ಆಮ್ ಜಸ್ಟ್ ಆ್ಯಡಿಂಗ್ ಅ ಬಿಟ್ ಆಫ್ ಫ್ಲೇವರ್ ಟು ಇಟ್ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನೆಕ್ಸ್ಟ್ ಫ್ರಿಜ್ಜಲ್ಲಿ ಏನೇನು ವೆಜಿಟೇಬಲ್ಸ್ ಇತ್ತೋ ಇವತ್ತು ಈ ಸ್ಯಾಂಡ್ವಿಚ್ಗೆ ಯಾವುದೆಲ್ಲ ಸೂಟಬಲ್ ಆಗಿರುತ್ತೋ ಅದನ್ನೆಲ್ಲ ತೆಕ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಲೆಟಸ್ ಹಾಕ್ಕೊಳ್ಬೋದು, ಥಿನ್ಲಿ ಸ್ಲೈಸ್ಡ್ ಅನಿಯನ್ ಇಷ್ಟ ಆಗೋದಾದರೆ ಅದು ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮ್ಯಾಟೋಸ್, ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್ನ ಪೀಲ್ ಮಾಡಿ, ಸ್ಲೈಸ್ ಮಾಡಿ, ಹೇಗಿಷ್ಟನೋ ಆ ಥರ ಪ್ರೆಪ್ ಮಾಡಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಸ್ಯಾಂಡ್ವಿಚ್ಗೆ ಐ ಆಮ್ ಯೂಸಿಂಗ್ ಟರ್ಕಿಶ್ ಬ್ರೆಡ್. ನಮ್ಮನೇಲಿ ಟರ್ಕಿಶ್ ಬ್ರೆಡ್ ಅಂದರೆ ನಮಗೆಲ್ಲರಿಗೂ ಇಷ್ಟ. ಇಟ್ಸ್ ಗಾಟ್ ಅ ವೆರಿ ಸಾಫ್ಟ್ ಆ್ಯಂಡ್ ಏರಿ ಟೆಕ್ಸ್ಚರ್. ಚೆನ್ನಾಗಿರುತ್ತೆ ಈ ಸ್ಯಾಂಡ್ವಿಚ್ಗೆ. ಆ್ಯಂಡ್ ದಿಸ್ ಇಸ್ ಸಚ್ ಅ ವರ್ಸಟೈಲ್ ಮೀಲ್ ಐಡಿಯಾ, ಗೊತ್ತಾ? ಇದಕ್ಕೆ ಬೇಕಿದ್ರೆ ವೆಜಿ ಪ್ಯಾಟಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಅಥವಾ ಪನ್ನೀರ್ ಸ್ಲೈಸಸ್ನ ಗ್ರಿಲ್ ಮಾಡಿ ಕೂಡ ಹಾಕಿ ಈ ಸ್ಯಾಂಡ್ವಿಚ್ನ ಮಾಡ್ಬೋದು. ಒಟ್ಟಿನಲ್ಲಿ ಸಮ್ಮರ್ ಡೇಸ್ಗೆ ವೆನ್ ಯು ಡೋಂಟ್ ರಿಯಲಿ ಫೀಲ್ ಲೈಕ್ ಕುಕಿಂಗ್ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅ ಹಾಟ್ ಸ್ಟೋವ್, ದಿಸ್ ಇಸ್ ಅ ವೆರಿ ಈಸಿ, ಕ್ವಿಕ್ ಆ್ಯಂಡ್ ಯಮ್ಮಿ ಮೀಲ್ ಐಡಿಯಾ. ಸೊ ಈಗ ನಾನು ಮಧ್ಯಾಹ್ನ ನಮ್ಮ ಇವತ್ತಿನ ಲಂಚ್ನ ಎಷ್ಟು ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ಸೊ ಸೂಪರ್ ಡೂಪರ್ ಕ್ವಿಕ್, ಈಸಿ ಆ್ಯಂಡ್ ಸಿಂಪಲ್ ಲಂಚ್ ಆದಮೇಲೆ ಇವತ್ತಿನ ಡಿನ್ನರ್ ಪ್ರೆಪ್ ಮಾಡೋಣ ಅಂತ ನಾನು ಕಿಚನಿಗೆ ಬಂದಿದ್ದೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ? ಅಡೆ ದೋಸೆ. ಇದು ನಾನು ಮುಂಚೆ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ನಮ್ಮ ಮನೇಲಿ ನಾನು ಅಡೆ ದೋಸೆ ಹೇಗೆ ಮಾಡ್ತೀನಿ ಅಂತ. ಇಟ್ಸ್ ಅ ವೆರಿ ಸಿಂಪಲ್ ರೆಸಿಪಿ, ಬಟ್ ಇಟ್ಸ್ ಫುಲ್ ಆಫ್ ಪ್ರೋಟೀನ್ ಆ್ಯಂಡ್ ವೆರಿ ಹೆಲ್ತಿ. ಆ್ಯಂಡ್ ನಮ್ಮನೇಲಿ ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಸೊ ಈಗ ನಾನು ನಿಮಗೆ ನಮ್ಮನೆ ಅಡೆ ದೋಸೆ ರೆಸಿಪಿಯಲ್ಲಿ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಟು ಸ್ಟಾರ್ಟ್ ವಿತ್ ನಾನು ಒಂದು ಮೆಷರ್ಮೆಂಟ್ ತೊಗೊಳ್ತೀನಿ, ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಮೆಷರ್. ನಿಮಗೆ ಎಷ್ಟು ಕ್ವಾಂಟಿಟಿ ಅಡೆ ದೋಸೆ ಬ್ಯಾಟರ್ ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಳ್ಬೋದು. ನಮ್ಮನೇಲಿ ಒಂದು ಸರ್ತಿಗೆ ಈ 1/4 ಕಪ್ ಮೆಷರಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೆಷರ್ ಮಾಡಿ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಕ್ವಾಂಟಿಟಿಗೆ ಬರುತ್ತೆ. ಸೊ ಹಿಯರ್ಸ್ ಮೈ 1/4 ಕಪ್ ಮೆಷರ್. ನಾನು ಒಂದು ಮೆಷರ್ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ, ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಫುಲ್ ಗ್ರೀನ್ ಹೆಸರು ಕಾಳು ಇರುತ್ತಲ್ಲ ಅದು, ಇದಿಷ್ಟೇ ಇರೋದು, ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಆ್ಯಂಡ್ ದೆನ್ ಇದು ಕಿನ್ವಾ. ಇಷ್ಟೆಲ್ಲ ಪ್ರೋಟೀನ್ ಸೋರ್ಸ್ ಆದಮೇಲೆ ಇದೇ 1/4 ಕಪ್ ಮೆಷರ್ಮೆಂಟಲ್ಲಿ ನಾನು ಅಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ.
ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮನೇಲಿ ನಾನು ರೆಗ್ಯುಲರ್ ಆಗಿ ಊಟಕ್ಕೆ ಯೂಸ್ ಮಾಡುವಂಥ ಬಾಸ್ಮತಿ ರೈಸನ್ನೇ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಫ್ಯೂ ಮೋರ್ ಥಿಂಗ್ಸ್ನ ಆ್ಯಡ್ ಮಾಡಬೇಕು. ಖಾರಕ್ಕೆ ಒಣಮೆಣಸು, ತುಂಬ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಖಾರ ಅಷ್ಟೊಂದು ಬೇಡ ಅಂತ ಅನಿಸಿದರೆ ಕಮ್ಮಿ ಹಾಕ್ಕೊಳ್ಬೋದು. ಐ ಥಿಂಕ್ ಫಾರ್ ದಿಸ್ ಕ್ವಾಂಟಿಟಿಗೆ ನಾನು ಇದು ಖಾರ ಇಲ್ಲದೇ ಇರುವಂಥ ಒಣಮೆಣಸು, ಸೊ ನಾನು 4 ಒಣಮೆಣಸನ್ನು ಇದ್ರ ಜೊತೆ ಸೋಕ್ ಮಾಡೋಕ್ಕೆ ಅಂತಲೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂದು ಆಲ್ಮೋಸ್ಟ್ ಖಾಲಿ ಆಗಿದೆ, ರೀಫಿಲ್ ಮಾಡಬೇಕು. ಇದು ಇಟ್ಸ್ ಫುಲ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಳೆ ಅಲ್ಲ, ಸೊ ಇದರಿಂದ ವಾಯು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ್ಯಡಿಂಗ್ ಪೆಪ್ಪರ್ ಇಸ್ ವೆರಿ ಬೆನಿಫಿಷಿಯಲ್. ಜೊತೆಗೇ 1 ಸ್ಪೂನಷ್ಟು ಜೀರಿಗೆನೂ ಸೋಕ್ ಮಾಡ್ತೀನಿ ಇದ್ರ ಜೊತೆನೆ. ಸೊ ಅಷ್ಟೇ, ಅಡೆ ದೋಸೆಗೆ ಬೇಕಿದ್ದೆಲ್ಲ ಹಾಕಿ ಸೋಕ್ ಮಾಡಾಗಿದೆ. ಇದು ಒಂದು 2 to 3 hours ಸೋಕ್ ಆದರೆ ಸಾಕು. ಗ್ರೈಂಡ್ ಮಾಡಿದ ತಕ್ಷಣವೇ ದೋಸೆ ಮಾಡೋಕ್ಕೆ ರೆಡಿ. ಈಗ ಡಿನ್ನರ್ ಪ್ರೆಪ್ ಅಂತೂ ಈಸಿಯಾಗಿ ಮುಗ್ದೋಯ್ತು. ಸೋಕ್ ಆಗೋಕ್ಕೆ ಅಲ್ಲಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ತುಂಬ ದಿವಸದಿಂದ ನಾನು ಅಂದ್ಕೊಳ್ತಿದ್ದೆ ಚಟ್ನಿ ಪುಡಿ ಮಾಡಬೇಕು ಮನೆಯಲ್ಲಿ ಫ್ರೆಶ್ ಆಗಿ ಅಂತ. ಯಾವಾಗಲೂ ಮಾಡುವಂಥ ಮಾಮೂಲಿ ಚಟ್ನಿ ಪುಡಿಗಿಂತ ಐ ವಾಂಟೆಡ್ ಟು ಟ್ರೈ ಮೇಕಿಂಗ್ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ. ಸೊ ಇವತ್ತು ನಾನು ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿನ ಮಾಡ್ತಿದ್ದೀನಿ ಆ್ಯಂಡ್ ಆ ಪ್ರೋಸೆಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟು ಬಿ ಆನೆಸ್ಟ್, ನಾನು ಯಾವುದೂ ರೆಸಿಪಿ ಫಾಲೋ ಮಾಡ್ತಿಲ್ಲ. ನನ್ನ ಮನಸ್ಸಿಗೆ ಏನು ಬರ್ತಿದೆಯೋ ಅದನ್ನು ಹಾಕಿ ಈ ಚಟ್ನಿ ಪುಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯು ಕಾಂಟ್ ರಿಯಲಿ ಗೋ ರಾಂಗ್ ಅಲ್ವಾ? ಅದೇ ಸೇಮ್ ಸ್ಟ್ಯಾಂಡರ್ಡ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಒಂದು ಅಂದಾಜಲ್ಲಿ ಪ್ರಪೋರ್ಷನ್ ಎಲ್ಲ ನಾನೇ ನನಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಹಾಕಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದ ಮೇನ್ ಥಿಂಗ್ ಐ ವಾಂಟೆಡ್ ಟು ಇನ್ಕ್ಲೂಡ್ ವಾಸ್ ಫ್ಲ್ಯಾಕ್ಸ್ ಸೀಡ್. ಸೊ ಫ್ಲ್ಯಾಕ್ಸ್ ಸೀಡ್ ಇದು ಕನ್ನಡದಲ್ಲಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಅಗಸೆ ಬೀಜ ಅಂತ ಹೇಳ್ತಾರೆ ಅನಿಸುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇದು ಕನ್ನಡದಲ್ಲಿ ಏನು ಹೇಳ್ತಾರೆ, ಕರೆಕ್ಟ್ ಆದ್ರ ಹೆಸರು ಏನು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಸ್ ಫಾರ್ ಆಸ್ ಐ ನೋ, ಫ್ಲ್ಯಾಕ್ಸ್ ಸೀಡ್ಸ್ ಆರ್ ವೆರಿ ಹೆಲ್ತಿ ಆ್ಯಂಡ್ ವೆರಿ ಗುಡ್ ಫಾರ್ ಅಸ್. ಎಸ್ಪೆಷಲಿ ನಮಗೆ ಹೆಂಗಸರಿಗೆ ಇಟ್ಸ್ ವೆರಿ ಬೆನಿಫಿಷಿಯಲ್ ಅಂತ ನಾನು ಕೇಳಿದ್ದೀನಿ, ಓದಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಆರ್ ಫುಲ್ ಆಫ್ omega-3 ಫ್ಯಾಟಿ ಆ್ಯಸಿಡ್ಸ್, ಫೈಬರ್, ಪ್ರೋಟೀನ್, ವೈಟಮಿನ್ ಡಿ, ಆಮೇಲೆ ಇನ್ನೂ ಎಷ್ಟೊಂದು ವೈಟಮಿನ್ ಬಿ ವೆರೈಟೀಸ್, ಅದರಲ್ಲೆಲ್ಲ ಇಟ್ಸ್ ವೆರಿ ರಿಚ್. ಆ್ಯಂಡ್ ನಮ್ಮ ಸೌತ್ ಈಸ್ಟ್ ಏಷ್ಯನ್ ವಿಮೆನ್ಗೆ ಜನರಲಿ ಲೋ ಐರನ್, ಲೋ ವೈಟಮಿನ್ ಡಿ, ಲೋ ವೈಟಮಿನ್ B12 ಅಂತ ಪ್ರಾಬ್ಲಮ್ ಯಾವಾಗಲೂ ಇದ್ದಿದ್ದೆ ಅಲ್ಲ. ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತೀವಿ. ಆದಷ್ಟು ನಾವು ಹೆಲ್ತಿ ಆ್ಯಂಡ್ ನ್ಯಾಚುರಲ್ ಕಂಪೋನೆಂಟ್ಸ್ನ ನಮ್ಮ ಡಯಟಲ್ಲಿ ಹೇಗೆ ಇನ್ಕ್ಲೂಡ್ ಮಾಡ್ಬೋದು ಅಂತ ನೋಡೋದು ಇಟ್ಸ್ ಅ ಗುಡ್ ಐಡಿಯಾ ಅಲ್ಲ. ಸೊ ಈ ವರ್ಷ hopefully let's all look forward to a healthy year where we focus on our health and well-being. ಸೊ ಹಾಗೆ ನಾನು ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾವು ಈ ಫ್ಲ್ಯಾಕ್ಸ್ ಸೀಡ್ನ ಕಾಸ್ಟ್ಕೋದಲ್ಲಿ ಪರ್ಚೇಸ್ ಮಾಡ್ತೀವಿ. ಇಟ್ಸ್ ಅ ಬಿಗ್ ವ್ಯಾಲ್ಯೂ ಪ್ಯಾಕ್. ಸೊ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ ನನ್ನ ಸ್ಟೈಲಲ್ಲಿ ನನ್ನ ಮನಸ್ಸಿಗೆ ಬಂದಿದ್ದಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಕ್ವಿಕ್ಲಿ ನಿಮಗೆ ಹೇಳೋಣ ಅಂದ್ಕೊಂಡೆ, ರೆಸಿಪಿ ಶೇರ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಎಂಡ್ ತನಕ ನೋಡಿ ಆಯಿತಾ. ನಾನು ಹೇಳಿದೆ ಅಲ್ಲ, ಮೊದಲೇ ನಾನು ರೆಸಿಪಿ ಫಾಲೋ ಮಾಡ್ತಿಲ್ಲ. ನನ್ನ ಮನಸ್ಸಿಗೆ ಏನು ಬಂದಿದೆಯೋ ಅದನ್ನ ಹಾಕಿ ಎಕ್ಸ್ಪೆರಿಮೆಂಟ್ ಥರ ಈ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿನ ಮಾಡ್ತಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ, ನಾನು ಟೇಸ್ಟ್ ಮಾಡಿ ಚೆನ್ನಾಗಿ ಬಂದಿದೆಯಾ ಅಂತ ನಿಮಗೆ ಕನ್ಫರ್ಮ್ ಮಾಡಿದ ಮೇಲೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಓಕೆನಾ? ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ಇದು 1 ಕಪ್ ಫ್ಲ್ಯಾಕ್ಸ್ ಸೀಡ್ಸ್. ನಾನು ಯಾವತ್ತೂ ರೆಸಿಪೀಸ್ ಶೇರ್ ಮಾಡಬೇಕಾದ್ರೆ 1 ಕಪ್ ಅಂತ ಹೇಳಿದ್ರೆ ಐ ಆಮ್ ರಿಫರಿಂಗ್ ಟು ದ ಸ್ಟ್ಯಾಂಡರ್ಡ್ ಮೆಷರಿಂಗ್ ಕಪ್. ಒಬ್ಬೊಬ್ಬರು ಮನೇಲಿ ಇರೋವಂಥ ಬಟ್ಲು ಯಾವುದೋ ಒಂದು ಜೆನೆರಿಕ್ ರ್ಯಾಂಡಮ್ ಕಪ್ ಅಂತ ಹೇಳ್ತಿಲ್ಲ, ವರ್ಲ್ಡ್ ವೈಡ್ ಯೂಸ್ ಮಾಡುವಂಥ ಸ್ಟ್ಯಾಂಡರ್ಡ್ ಮೆಷರಿಂಗ್ ಕಪ್. ಸೊ 1 ಕಪ್ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಅದೇ ಥರ 1 ಕಪ್ಪಲ್ಲಿ ಪ್ಯಾಕ್ಡ್ ಕರಿಬೇವು, 1 ಫುಲ್ ಪ್ಯಾಕ್ಡ್ ಕಪ್ ಕರಿಬೇವಿನ ಸೊಪ್ಪು, 1 ಕಪ್ ಡೆಸಿಕೇಟೆಡ್ ಕೋಕೋನಟ್, ಒಣ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದು 1/3 ಕಪ್ ಹುರಿಗಡಲೆ, ಆಲ್ಸೋ 1/4 ಕಪ್ ಕಡಲೆಬೇಳೆ ಆ್ಯಂಡ್ 1/4 ಕಪ್ಪು ಉದ್ದಿನಬೇಳೆ. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಆದರೆ ಫ್ಲೇವರಿಂಗಿಗೆ ಅಂತ ನಾನು
12 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇಲ್ಲದೆ ಇರುವಂಥ ಒಣಮೆಣಸು. ಐ ಆಮ್ ನಾಟ್ ಶೋರ್ ಇದಕ್ಕೆ ಗುಂಟೂರು ಅಂತ ಹೇಳ್ತಾರಾ ಬ್ಯಾಡ್ಗಿ ಅಂತ ಹೇಳ್ತಾರಾ ಗೊತ್ತಿಲ್ಲ, ಬಟ್ ಖಾರ ಕಮ್ಮಿ ಇರುವಂಥ ಒಣಮೆಣಸು. ಸೊ ಐ ಹ್ಯಾವ್ ಟೇಕನ್ 12 ಒಣಮೆಣಸು. ಆಮೇಲೆ ಒಂದು ಚಿಕ್ಕ ಬಾಲ್ ಸೈಜ್ ಹುಣಸೆ ಹಣ್ಣು ಆ್ಯಂಡ್ 1 ಟೇಬಲ್ ಸ್ಪೂನ್ ಬೆಲ್ಲ. ಇದಲ್ಲದೆ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಉಪ್ಪು, ಹಿಂಗು ಅದನ್ನೆಲ್ಲ ಕೂಡ ಹಾಕ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಮೇಕಿಂಗ್ ದ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ. ದ ಫಸ್ಟ್ ಸ್ಟೆಪ್ ಇಸ್ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಮೆಷರ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ನಿಧಾನವಾಗಿ ಪೇಷಂಟಾಗಿ ಒಂದೊಂದಾಗಿ ಲೋ ಫ್ಲೇಮಲ್ಲಿ ಟೋಸ್ಟ್ ಮಾಡ್ಕೊಳ್ತೀನಿ. ನೋಡಿದ್ರಾ, ಕೇಳಿಸ್ತಿದ್ಯಾ ಚಟಾಪಟ ಚಟಾಪಟ ಅಂತ ಶಬ್ದ? ನಮ್ಮ ಬೆಳ್ಳುಳ್ಳಿ ಕಬಾಬ್ ನೆನಪಾಗ್ತಿದೆ ಅಲ್ಲ, ಚಟಾಪಟ ಚಟಾಪಟ. ಎನಿವೇ, ದ ಇಂಡಿಕೇಶನ್ ಫ್ಲ್ಯಾಕ್ಸ್ ಸೀಡ್ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ತುಂಬ ಬ್ರೌನ್ ಆಗಿ ಇದು ಬರ್ನ್ ಆಗೋ ತನಕ ಮಾಡೋದೇನು ಬೇಡ. ಕೇಳಿಸ್ತಿದೆ ನೋಡಿ, ಚಟ್ಪಟ್ ಚಟ್ಪಟ್ ಅಂತ ಆಗ್ತಿದೆ ಅಲ್ಲ, ಇಟ್ಸ್ ಪಾಪಿಂಗ್ ಎವ್ರಿವೇರ್. ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಇವಾಗ ರೆಡಿ ಆಗಿದೆ ಅಂತ. ಈಗ ಬೇಳೆಗಳೆಲ್ಲ ಫ್ರೈ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಈಗ ಒಣಮೆಣಸು ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ, ಇಲ್ಲಾಂದರೆ ಫುಲ್ ಘಾಟ್ ಬಂದುಬಿಡುತ್ತಲ್ಲ. ಸೊ ಈಗ ಒಣಮೆಣಸನ್ನ ಫ್ರೈ ಮಾಡ್ಕೊಳ್ತೀನಿ. ಅಗೇನ್ ಸೇಮ್ ಮೀಡಿಯಮ್ ಫ್ಲೇಮಲ್ಲೇ ಅದು ಸ್ವಲ್ಪ ಟೋಸ್ಟಿ ಆಗೋ ತನಕ ಒಣಮೆಣಸನ್ನ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆಗೇ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಈಗ ಚಟಪಟ ಅಂತ ಆಗ್ತಾ ಇದೆ. ಈ ಕರಿಬೇವು ಹೀಗೆ ಪುಡಿ ಪುಡಿಯಾಗಿ ಕ್ರಂಬಲ್ ಆಗಬೇಕು, ಕ್ರಂಚಿಯಾಗಿ, ಅಷ್ಟರ ತನಕ ಇದನ್ನು ಟೋಸ್ಟ್ ಮಾಡ್ಕೊಂಡಾಯ್ತು. ನಿಮಗೆ ಗೊತ್ತಾ, ಇದು ನಮ್ಮ ಬ್ಯಾಕ್ ಯಾರ್ಡಲ್ಲೇ ಬೆಳೆದಿರೋವಂಥ ಕರಿಬೇವು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇಟ್ ಫೀಲ್ಸ್ ಸೊ ಗುಡ್. ಇಂಡಿಯಾದಲ್ಲಿರೋರಿಗೆ ಕರಿಬೇವು ಈಸಿಯಾಗಿ ಸಿಕ್ಬಿಡುತ್ತಲ್ವಾ. ನಂತರ ಓವರ್ಸೀಸ್ ಯಾರಾದರೂ ಇರೋರು ನೋಡ್ತಾ ಇದ್ದರೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ, ನೀವಿರೋ ಕಡೆ ಕರಿಬೇವು ಈಸಿಯಾಗಿ ಸಿಗುತ್ತಾ, ಅಥವಾ ನೀವೇನು ನಿಮ್ಮ ಮನೆಯಲ್ಲಿ ಕರಿಬೇವನ್ನ ಬೆಳೆಸ್ತಿದ್ದೀರಾ, ಎಲ್ಲ ನನಗೆ ಕಾಮೆಂಟ್ಸಲ್ಲಿ ಹೇಳಿ ಆಯಿತಾ. ನೆಕ್ಸ್ಟ್ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ ಕಾಸ್ಟ್ ಐರನ್ ಪ್ಯಾನ್ ತುಂಬ ಬಿಸಿಯಾಗಿಬಿಟ್ಟಿದೆ. ಸೊ ಎಣ್ಣೆನ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ಹುಣಸೆ ಹಣ್ಣಿದೆ ಅಲ್ಲ, ಇದನ್ನು ಈ ಎಣ್ಣೆಲಿ ಹಾಕಿ ಸ್ವಲ್ಪ ಹೊತ್ತು ಟೋಸ್ಟ್ ಮಾಡ್ತೀನಿ. ದಿ ಐಡಿಯಾ ಇಸ್ ಟು ಗೆಟ್ ರಿಡ್ ಆಫ್ ಆ್ಯಸ್ ಮಚ್ ಮಾಯಿಶ್ಚರ್ ಆಸ್ ಪಾಸಿಬಲ್. ಸೊ ಎಣ್ಣೆಲೇ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಅಂದರೆ ಹುರ್ಕೊಳ್ತೀನಿ. ಆ್ಯಕ್ಚುಲಿ ಐ ಥಿಂಕ್ ಐ ಕ್ಯಾನ್ ಟರ್ನ್ ದ ಸ್ಟೋವ್ ಆಫ್ ನಾವು. ಸಿಕ್ಕಾಪಟ್ಟೆ ಬಿಸಿಯಾಗಿಬಿಟ್ಟಿದೆ, ಅದು ಇರೋವಂಥ ರೀಟೈನ್ಡ್ ಹೀಟಲ್ಲೇ ಇದಾಗತ್ತೆ. ಒಂದು 2 ಮಿನಿಟ್ಸ್ ಈ ಹುಣಸೆ ಹಣ್ಣನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಸ್ಟೋವ್ ಆಫ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಫ್ಲೇಮ್ ಕಂಪ್ಲೀಟ್ಲಿ ಆಫ್ ಮಾಡಿದ್ದೀನಿ. ಲಾಸ್ಟಿಗೆ ಈ ಡೆಸಿಕೇಟೆಡ್ ಕೋಕೋನಟ್ ಇದೆ ಅಲ್ಲ, ಕ್ವಿಕ್ಕಾಗಿ ಹೀಗೆ ಸಾಟೆ ಮಾಡಿಕೊಂಡು ತೆಕ್ಕೊಂಡ್ಬಿಡ್ತೀನಿ, ಅದರ್ವೈಸ್ ಇದು ಬರ್ನ್ ಆಗಿಬಿಡುತ್ತೆ ಬೇಗ. ಡೆಸಿಕೇಟೆಡ್ ಕೋಕೋನಟ್ ಆ್ಯಕ್ಚುಲಿ ಫ್ರೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಬಟ್ ಜಸ್ಟ್ ಒಂಥರ ಅದರದ್ದು ರಾ ಸ್ಮೆಲ್ ಹೋಗೋಕ್ಕೆ ಅಂತ ಐ ವಿಲ್ ಜಸ್ಟ್ ವೆರಿ ಕ್ವಿಕ್ಲಿ ಟೋಸ್ಟ್ ಇಟ್ ವಿತ್ ದ ಫ್ಲೇಮ್ ಆಫ್. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಟೋಸ್ಟ್ ಅಥವಾ ರೋಸ್ಟ್ ಮಾಡಿಕೊಂಡು ಹುರ್ಕೊಂಡು ಒಂದು ದೊಡ್ಡ ಈ ಥರ ಓಪನ್ ಟ್ರೇ ಅಥವಾ ಪರಾತ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ತೆಕ್ಕೊಂಡಿದ್ದೀನಿ. ಈಗ ಇದಿನ್ನೂ ವಾರ್ಮ್ ಆಗಿದೆ ಅಲ್ಲ, ಈಗ ಆಫ್ಕೋರ್ಸ್ ಇದನ್ನ ಪುಡಿ ಮಾಡೋಕ್ಕಾಗಲ್ಲ. ಸೊ ಇದನ್ನ ಹೀಗೆ ಇವಾಗ ಐ ಲೆಟ್ ಇಟ್ ಕೂಲ್ ಡೌನ್. ಆ್ಯಂಡ್ ಕಂಪ್ಲೀಟ್ಲಿ ಕೂಲ್ ಡೌನ್ ಆದಮೇಲೆ ಸ್ವಲ್ಪ ಬ್ಯಾಚಸ್ಸಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ನನಗೆ, ನನ್ನ ಹಸ್ಬೆಂಡಿಗೆ ತರಿ ಆಗಿರುವಂಥ ಚಟ್ನಿ ಪುಡಿ ಅಂದರೆ ಇಷ್ಟ. ತುಂಬ ಫೈನ್ ಹಿಟ್ಟಿನ ಥರ ಆದರೆ ನಮ್ಗೆ ಇಷ್ಟ ಆಗಲ್ಲ. ಸೊ ಐಮ್ ಗೋನ್ ಟ್ರೈ ಆ್ಯಂಡ್ ಅಚೀವ್ ದ್ಯಾಟ್ ಟೆಕ್ಸ್ಚರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಟುಡೇ, ನೋಡೋಣ. ಸೊ ಇದನ್ನು ಇವಾಗ ಹೀಗೆ ಬಿಡ್ತೀನಿ ಚೆನ್ನಾಗಿ ಕೂಲ್ ಡೌನ್ ಆಗೋ ತನಕ. ಸಿಕ್ಕಾಬಟ್ಟೆ ಬಿಸಿಲು ಸೆಕೆ ಇದೆಯಪ್ಪ ಇವತ್ತು. ಸೊ ಮಕ್ಕಳು ನೋಡಿ ಬ್ಲೈಂಡ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು AC ಹಾಕ್ಕೊಂಡು ಕೂತಿದ್ದಾರೆ. ಹೊರಗಡೆ ತೋರಿಸ್ತೀನಿ.
ಎಷ್ಟು ಬಿಸಿಲಿದೆ ಅಂತ. ಫುಲ್ ಜೋಶಲ್ಲಿ ಇವತ್ತು ಬಿಸಿಲು ಅಷ್ಟಿಷ್ಟಲ್ಲ. ಬೆಳಿಗ್ಗೆನೆ ನೀರು ಹಾಕಿದ್ದೆ ಪ್ಲಾಂಟ್ಸ್ಗೆಲ್ಲ, ಇವಾಗ ಮತ್ತೆ ಸಂಜೆ ಸ್ವಲ್ಪ ಅವ್ರಿಗೂ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಕೊಡಬೇಕಲ್ಲ, ಸೊ ನೀರು ಮತ್ತೆ ಹಾಕಬೇಕು. ನೋಡಿ ನಮ್ಮ ಕರಿಬೇವಿನ ಗಿಡ. ಇವತ್ತು ಮಾಡ್ತಿರೋಂಥ ಫ್ಲಾಕ್ಸ್ ಸೀಡ್ ಚಟ್ನಿ ಪುಡಿಗೆ ನಾನು ಈ ಗಿಡದಿಂದಾನೇ ಕರಿಬೇವನ್ನ ತಗೊಂಡೋಗಿದ್ದು. ಟೈಮ್ ಈಗ 5:30 ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಹೊತ್ತು ಯೂಟ್ಯೂಬ್ ವಿಡಿಯೋಸ್, ಟಿ ವಿ ಎಲ್ಲ ನೋಡ್ತಿದ್ದೆ ಸ್ವಲ್ಪ ಹೊತ್ತು. ಆ್ಯಂಡ್ ಚಟ್ನಿ ಪುಡಿಗೆ ರೆಡಿ ಮಾಡಿಟ್ಕೊಂಡಿರೋದೆಲ್ಲ ಇವಾಗ ಚೆನ್ನಾಗಿ ಕೂಲ್ ಡೌನ್ ಆಗಿದೆ. ಸೊ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಅರ್ಧದಷ್ಟು ಇವಾಗ ಫಸ್ಟ್ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇನೆ ಹಿಂಗು ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನ ಇವಾಗ ಫಸ್ಟ್ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಈಗ ಹಾಫ್ ಕ್ವಾಂಟಿಟಿನ ಹಾಕ್ಕೊಂಡು ನಾನು ಹೀಗೆ ಗ್ರೈಂಡ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದೆ ಅಲ್ಲ, ನಮಗೆ ಕೋರ್ಸ್ ಟೆಕ್ಸ್ಚರ್ ಅಂದರೆ ತರಿಯಾಗಿದ್ರೆ ಇಷ್ಟ ಅಂತ. ಇವಾಗ ಉಳಿದಿದ್ದು ಚಟ್ನಿ ಪುಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಈಗ ಈ ಬ್ಯಾಚ್ ಜೊತೆಗೆ ನಾನು ಬೆಲ್ಲ 1 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ಸೋ ರುಚಿಗೆ ಎಷ್ಟು ಸಾಲ್ಟ್ ಬೇಕು ಅಂತ ನನಗೆ ಅನಿಸ್ತಿದೆಯೋ ಅಷ್ಟನ್ನು ಇವಾಗ ಆ್ಯಡ್ ಮಾಡ್ತೀನಿ. ಮೇ ಬಿ ಐ ವಿಲ್ ಆ್ಯಡ್ 2 ಸ್ಪೂನ್ಸ್ ಟು ಸ್ಟಾರ್ಟ್ ವಿತ್. ಆಮೇಲೆ ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೋದು. ಈಗ ಗ್ರೈಂಡ್ ಮಾಡಿಕೊಂಡು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ಇಲ್ಲಿದೆ ನೋಡಿ ಫೈನಲ್ ಪ್ರಾಡಕ್ಟ್. ಆ್ಯಂಡ್ ಟೆಕ್ಸ್ಚರ್ ಅಂತೂ ನನಗೆ ಬೇಕಿದ್ದ ಥರನೇ ಬಂದಿದೆ. ಎಕ್ಸಾಕ್ಟ್ಲಿ ಹೌ ಐ ವಾಂಟೆಡ್ ಇಟ್. ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಬ್ಲೆಂಡ್ ಆಗಿದೆ. ಇವಾಗ ಟೆಸ್ಟ್ ಮಾಡಿ ನಿಮಗೆ ವರ್ಡಿಕ್ಟ್ ಕೊಡ್ತೀನಿ. ಓಕೆ, ಸೊ ಮೊಮೆಂಟ್ ಆಫ್ ಟ್ರೂತ್. ಟೇಸ್ಟ್ ಮಾಡಿ ಹೇಳ ಹೆಂಗಿದೆ ಅಂತ ನೋಡೋಣ. ಓ ವಾವ್, ನಿಜವಾಗ್ಲೂ ಸೂಪರ್ ಆಗಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅನ್ಕೊಂಡೆ ಫೆಮಿಲಿಯರ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಹಾಕ್ಬಿಟ್ಟು ಏನೋ ಒಂದು ಟ್ರೈ ಮಾಡೋಣ ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಗೊತ್ತಾ, ದಟ್ ಚಟ್ನಿ ಪುಡಿ ಟೇಸ್ಟ್ ರಿಯಲಿ ಗುಡ್. ಕಪಲ್ ಆಫ್ ಥಿಂಗ್ಸ್, ಮೇ ಬಿ ಇನ್ನೊಂಚೂರು ಖಾರ ನಾನು ನೆಕ್ಸ್ಟ್ ಟೈಮ್ ಆ್ಯಡ್ ಮಾಡ್ತೀನಿ. ಇನ್ ಕೇಸ್ ನೀವು ಇಲ್ಲಿ ತನಕ ವಿಡಿಯೋ ನೋಡಿ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಣಮೆಣಸು ಇನ್ನು ಒಂದು 4-5 ಅಂತೂ ಆರಾಮಾಗಿ ಹಾಕ್ಬೋದು. ಪ್ಲಸ್ ನಾನು 1 ಟೇಬಲ್ ಸ್ಪೂನ್ ಬೆಲ್ಲ ಅಂತ ಹೇಳಿದೆ ಅಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಮಾಡಿದರೆ ಐ ವಿಲ್ ಆ್ಯಡ್ ಅ ಲಿಟಲ್ ಬಿಟ್ ಮೋರ್ ಬೆಲ್ಲ. ಬಿಕಾಸ್ ನಮಗೆ ಸ್ವೀಟ್, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ರೇ ಇಷ್ಟ ಆಗೋದು. ಸೊ ದೋಸ್ ಆರ್ ಪ್ರಾಬಬ್ಲಿ ದ 2 ಕರೆಕ್ಷನ್ಸ್ ಐ ವುಡ್ ಮೇಕ್. ಖಾರ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಒಂಚೂರು ಎಕ್ಸ್ಟ್ರಾ ಬೆಲ್ಲನೂ ಆ್ಯಡ್ ಮಾಡ್ತೀನಿ. ಅದು ಬಿಟ್ಟರೆ ಉಪ್ಪು, ಟೆಕ್ಸ್ಚರ್, ಕರಿಬೇವಿಂದು ಫ್ಲೇವರ್ ಬರ್ತಿದೆ, ಫ್ಲ್ಯಾಕ್ಸ್ ಸೀಡ್ದು ಫ್ಲೇವರ್ ಬರ್ತಿದೆ. ಓಹ್, ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ತೃಪ್ತಿ ಆಯ್ತು. ಇವಾಗ ಎಕ್ಸ್ಪೆರಿಮೆಂಟ್ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ ಸಕ್ಸಸ್. ಆ್ಯಂಡ್ ಈಗ ಹೇಗಿದ್ರು ಮಿಕ್ಸರ್ ತೆಗೆದಿದ್ದೀನಲ್ಲ, ಈ ಅಡೆ ದೋಸೆಗೆ ಹಿಟ್ಟು ಇವಾಗಲೇ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 3-4 ಅವರ್ಸೇ ಆಗಿಬಿಟ್ಟಿದೆ. ಸೋಕ್ ಮಾಡಿರುವಂಥ ಬೇಳೆ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದನ್ನು ಕೂಡ ನಾನು 2 ಬ್ಯಾಚಸಲ್ಲಿ ರುಬ್ಕೊಳ್ತೀನಿ. ಸೊ ಫಸ್ಟ್ ಹಾಫ್ ಆಫ್ ದ ಸೋಕ್ಡ್ ದಾಲ್ ಅದನ್ನೆಲ್ಲ ನಾವು ಹಾಕ್ಕೊಂಡಿದ್ದೀನಿ. ನೀರು ನಾನು ಏನೂ ಅಡಿಷ್ನಲ್ ಆಗಿ ಹಾಕ್ಕೊಂಡಿಲ್ಲ. ಜೊತೆಗೇ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಲಾಟ್ಸ್ ಆಫ್ ಹಿಂಗು, ಬಿಕಾಸ್ ಹೇಳ್ದೆ ಅಲ್ಲ, ತುಂಬ ಬೇಳೆ ಇರೋದ್ರಿಂದ ವಾಯು ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಿಂಗು, ಪೆಪ್ಪರ್, ಜೀರಿಗೆ, ಆಲ್ಸೋ ಜೊತೆಗೆ ಶುಂಠಿ ಪೇಸ್ಟ್. ಫ್ರೆಶ್ ಶುಂಠಿ ಇದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇದೆಲ್ಲ ಹಾಕೋದ್ರಿಂದ
ಇಟ್ ವಿಲ್ ಹೆಲ್ಪ್ ವಿತ್ ಎನಿ ಸಾರ್ಟ್ ಆಫ್ ಡೈಜೆಸ್ಟಿವ್ ಇಶ್ಯೂಸ್ ವಿತ್ ಇಷ್ಟೊಂದು ಪ್ರೋಟೀನ್ ಸೋರ್ಸ್ನ ಒಂದೇ ಸಲ ತಿಂತಾ ಇದ್ದೀವಲ್ಲ. ಸೊ ಹಾಗಾಗಿ ಸ್ವಲ್ಪ ಜಿಂಜರ್ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ನಾನೀಗ ಹಾಕ್ತಿಲ್ಲ, ಎಲ್ಲ ಒಂದ್ಸಲ ಬ್ಯಾಟರ್ ರೆಡಿ ಮಾಡಿದ ಮೇಲೆ ಐ ವಿಲ್ ಆ್ಯಡ್ ಸಾಲ್ಟ್. ಆ್ಯಂಡ್ ಇದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಅಡೆ ದೋಸೆಗೆ ನಮಗೆ ಥಿಕ್ ಆ್ಯಂಡ್ ಕೋರ್ಸ್ ಆಗಿದ್ರೆ ಇಷ್ಟ. ತುಂಬ ನೀರಾಗಾದರೆ ಅಡೆ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ಸೊ ನೀರು ಎಷ್ಟು ಕಮ್ಮಿ ಹಾಕ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಕಮ್ಮಿ ನೀರನ್ನ ಹಾಕ್ಕೊಂಡು ನಾನೀಗ ಇದನ್ನು ಕೋರ್ಸ್ ಬ್ಯಾಟರ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ 2 ಬ್ಯಾಚಸಲ್ಲಿ. ಓಕೆ, ಸೊ ನೋಡಿ ಟೆಕ್ಸ್ಚರ್ ಹೀಗೆ ಇಟ್ಸ್ ಅ ಬಿಟ್ ಕೋರ್ಸ್, ತರಿಯಾಗಿ ಫಸ್ಟ್ ಹಾಫ್ ರುಬ್ಕೊಂಡಾಗಿದೆ. ಈಗ ಮಿಕ್ಕಿದ್ದನ್ನು ರುಬ್ಕೊಳ್ತೀನಿ. ಸೊ ಈಗ ಈ ಅಡೆ ಬ್ಯಾಟರ್ನ ಕೋರ್ಸ್ ಆಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ, ಆ ನೀರು ಹೆಚ್ಚು ಹಾಕ್ದೇನೆ. ಒನ್ ಆಫ್ ದ ರೀಸನ್ಸ್ ನಾನು ನೀರು ಹೆಚ್ಚು ಯಾಕೆ ಹಾಕಲ್ಲ ಅಂದರೆ, ಇನ್ನೂ ನಾನು ಇದಕ್ಕೆ ಒಂದು ಫ್ಯೂ ಥಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ. ಸೊ 1 ಸ್ಮಾಲ್ ಆನಿಯನ್ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಎರಡನ್ನೂ ಈ ಫುಲ್ ಚಾಪರಲ್ಲಿ ಹಾಕಿ ಫೈನಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ದೆನ್ 2 ಚಿಕ್ಕ ಕ್ಯಾರೆಟ್ನ ಈ ಥರ ಫೈನಾಗಿ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಾನು ಆಗಲೇ ಆ್ಯಡ್ ಮಾಡಿರಲಿಲ್ಲ, ಸೊ ಉಪ್ಪು ಎಷ್ಟು ಬೇಕೋ ಅಷ್ಟು. ಈಗ ಆಲ್ರೆಡಿ ಈ ಅಡೆ ದೋಸೆ ರೆಸಿಪಿ ಈಸ್ ವೆರಿ ಹೆಲ್ತಿ ಟು ಸ್ಟಾರ್ಟ್ ವಿತ್, ಬರೀ ಬೇಳೆ ಅಕ್ಕಿ ಹಾಕಿ ಮಾಡಿದ್ರು. ಬಟ್ ಐ ಟ್ರೈ ಟು ಮೇಕ್ ಇಟ್ ಈವನ್ ಮೋರ್ ಹೆಲ್ತಿಯರ್ ಬೈ ಆ್ಯಡಿಂಗ್ ಸಮ್ ವೆಜ್ಜೀಸ್. ನಾನು ಹೆಚ್ಚಾಗಿ ಯಾವಾಗಲೂ ಕ್ಯಾರೆಟ್ ಅಂತೂ 100% ಹಾಕ್ತೀನಿ, ಬೀಟ್ರೂಟ್ ಕೂಡ ಯಾವಾಗಲೂ ಹಾಕ್ತೀನಿ ಇದೇ ಥರ ಫೈನಾಗಿ ಗ್ರೇಟ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಮನೇಲಿ ಬೀಟ್ರೂಟ್ ಇರಲಿಲ್ಲ. ಸೊ ಕ್ಯಾರೆಟ್, ಬೀಟ್ರೂಟ್, ಈರುಳ್ಳಿ ಇದಿಷ್ಟು ಹಾಕಿದ್ರೇ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಪಾಲಕ್ ಸೊಪ್ಪು ಕೂಡ ಫೈನಾಗಿ ಚಾಪ್ ಮಾಡಿ ಹಾಕ್ಕೊಳ್ಬೋದು. ಸೊ ಅಲಾಂಗ್ ವಿತ್ ಆಲ್ ದ ಪ್ರೋಟೀನ್ ಯು ಆಲ್ಸೋ ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ದ ವೆಜಿಟಬಲ್ಸ್. ಸೊ ಈಗ ಈ ಒಂದು ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಬ್ಯಾಟರ್ ಬಂದಿದೆ. ಈರುಳ್ಳಿ ಪ್ಲಸ್ ಕ್ಯಾರೆಟ್ ಆ್ಯಂಡ್ ಉಪ್ಪು ಹಾಕಿರೋದ್ರಿಂದ ಇದು ಒಂದು 10 ಮಿನಿಟ್ಸ್ ಬಿಟ್ರೇ ಇನ್ನೊಂದು ಚೂರು ನೀರು ಬಿಟ್ಕೊಂಡು ಇಟ್ ವಿಲ್ ಬಿಕಮ್ ಅ ಬಿಟ್ ಮೋರ್ ಸೆಮಿ ಲಿಕ್ವಿಡ್. ಆಮೇಲೆ ಅಡೆ ದೋಸೆ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಅಬ್ಸಲ್ಯೂಟ್ಲಿ ರೆಡಿ. ಡಿನ್ನರ್ ಇವತ್ತು ಸೂಪರಾಗಿ ಆಯಿತು. ಅಡೆ ದೋಸೆ ಕ್ರಿಸ್ಪಿಯಾಗಿ ಯಮ್ಮಿಯಾಗಿ ಸಖತ್ತಾಗಿತ್ತು ವಿತ್ ದ ಫ್ರೆಶ್ ಚಟ್ನಿ ಪುಡಿ ಇವತ್ತು ಮಾಡಿದ್ದು. ಟೈಮ್ ಈಗ ಆಲ್ಮೋಸ್ಟ್ 8 ಗಂಟೆ ಆಗ್ತಿದೆ. ಆ್ಯಂಡ್ ನಮ್ಮ ಆಸ್ಟ್ರೇಲಿಯನ್ ಸಮ್ಮರ್ ನೋಡಿ ಹೇಗಿದೆ ಅಂತ. 8 ಗಂಟೆ ಆದ್ರೂ ಸನ್ಸೆಟ್ ಈಗಷ್ಟೇ ಆಗ್ತಿದೆ. ಸ್ಕೈ ನೋಡಿ ಹೇಗಿದೆ ಅಂತ.
ನಾನು ಈ ವ್ಲಾಗ್ ಮೂಲಕ ನಿಮ್ಮ ಜೊತೆ ಅ ಡೇ ಇನ್ ಮೈ ಲೈಫ್ನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ಟುಡೇಸ್ ವಿಡಿಯೋ. ನನ್ನ ಕಾಂಟೆಂಟ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ನಿಮ್ಮಲ್ಲಿ ಎಷ್ಟೋ ಜನ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಸ್ನ ನೋಡ್ತಿದ್ದೀರಾ. ಐ ಆಮ್ ಸೋ ಅಪ್ರಿಷಿಯೇಟಿವ್ ಆಫ್ ಯುವರ್ ಸಪೋರ್ಟ್. ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಆಬ್ಸಲ್ಯೂಟ್ಲಿ ಫ್ರೀ. ಸಬ್ಸ್ಕ್ರೈಬ್ ಅನ್ನುವಂಥ ಬಟನ್ನ ಒತ್ತಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಹೊಸ ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.